ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಆಪಲ್ನವರು ನಮಗೆ ಕಳಿಸ್ಕೊಟ್ಟಿರುವಂಥ M5 ಮ್ಯಾಕ್ಬುಕ್ ಪ್ರೋ ಲ್ಯಾಪ್ಟಾಪ್ ಇದೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಆಪಲ್ನವರು ನನಗೆ ಇದನ್ನು ಕಳಿಸ್ತಾರೆ ಅಂತ 100% ಅಂದ್ಕೊಂಡಿರಲಿಲ್ಲ. ಕಳಿಸಿದ್ರು. ಸೊ ಈ ಒಂದು ಲ್ಯಾಪ್ಟಾಪ್ಗೆ 1,70,000 ರೂಪಾಯಿ ಆಗುತ್ತೆ. ಸೊ ಲೇಟೆಸ್ಟ್ M5 ಪ್ರೊಸೆಸರ್ನ ಹೊಂದಿರುವಂಥ ಲ್ಯಾಪ್ಟಾಪ್ ಆಯಿತು. ಅದು ಕೂಡ ಪ್ರೋ 14 ಇಂಚಿಂದು ಲ್ಯಾಪ್ಟಾಪ್ ಇದು. ನಾನಿವತ್ತು ಈ ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಯಾರು ಪರ್ಚೇಸ್ ಮಾಡ್ಬೋದು? ಯಾರಿಗೆ ಈ ಲ್ಯಾಪ್ಟಾಪು? ಸ್ಟೂಡೆಂಟ್ಸ್ಗಳಿಗ ಅಥವಾ ವರ್ಕಿಂಗ್ ಪ್ರೊಫೆಷ್ನಲ್ಗಳಿಗ? ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದಾ? ಗೇಮಿಂಗಿಗೆ ಈ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ಬೋದಾ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಲ್ಯಾಪ್ಟಾಪ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದ್ರ ಒಳಗಡೆ ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪ್ ನೋಡೋಕ್ಕೆ ಸಿಗುತ್ತೆ. ಸೊ ನಾನು ಪರ್ಸ್ನಲಿ ಮ್ಯಾಕ್ಬುಕ್ ಏರನ್ನು ಯೂಸ್ ಮಾಡೋದಾಯ್ತಾ. ಸೊ ಟೆಕ್ ನ್ಯೂಸಲ್ಲಿ ನೀವು ನೋಡಿರ್ತೀರ ಈ ಒಂದು ಲ್ಯಾಪ್ಟಾಪನ್ನು. M4 ಮ್ಯಾಕ್ಬುಕ್ ಏರ್ ಆಯಿತಾ. ಸೊ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಲ್ಯಾಪ್ಟಾಪು ಸ್ವಲ್ಪ ಸಾಲಿಡ್ ಆಗಿದೆ, ಇನ್ನೂ ಜಾಸ್ತಿ ಹೆವಿ ಆಗಿದೆ ಆಯಿತಾ. ಅದು ತುಂಬ ತಿನ್ನಾಗಿರುವಂಥ ಲ್ಯಾಪ್ಟಾಪು. ಸೊ ಈ ಲ್ಯಾಪ್ಟಾಪನ್ನು ಪಕ್ಕಕ್ಕಿಟ್ಟರೆ ಸೊ ಇದರೊಳಗಡೆ ಒಂದು ಸಣ್ಣ ಒಂದು ಬಾಕ್ಸ್ ಸಿಗ್ತದೆ. ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು, ವಾರಂಟಿ ಕಾರ್ಡೆಲ್ಲ ಇತ್ತೀಚೆಗೆ ಆನ್ಲೈನ್ ಆಗಿಬಿಟ್ಟಿದೆ. ಸುಮ್ಮನೆ ಕೆಲವೊಂದು ಪೇಪರ್ ವರ್ಕನ್ನು ಕೊಟ್ಟಿದ್ದಾರೆ. ಆಮೇಲೆ ಒಂದು ಫ್ಯಾಬ್ರಿಕ್ ಇದೆ ಆಯಿತಾ, ಕ್ಲೀನಿಂಗ್ ಕ್ಲಾತು. ಸೊ ನನಗನ್ನಿಸ್ದಂಗೆ ಈ ಕ್ಲಾತ್ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡ್ತೀರಾ ಅಂದರೆ 1,500 ಆಗುತ್ತೆ. ಸೊ ಇದನ್ನು ಈ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ 70 ವ್ಯಾಟಿಂದು ಚಾರ್ಜರ್. ನಿಮ್ಗೆ ಇದರಲ್ಲಿ ಇನ್ನೂ ಜಾಸ್ತಿ ವ್ಯಾಟಿನ್ ಚಾರ್ಜರ್ ಆಪ್ಷನ್ ಸಹ ಇದೆ. ನೀವು ಬೇಕು ಅಂದರೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. ಇನ್ನು ಕೊನೆಯದಾಗಿ ಮ್ಯಾಕ್ಸೇಫ್ ಚಾರ್ಜರ್ ನಮಗೆ ಸಿಗ್ತಾ ಇದೆ. ಕಪ್ಪು ಬಣ್ಣದ ಕೇಬಲ್ಲು, ಟೈಪ್ ಸಿ ಇಂದ ಮ್ಯಾಕ್ಸೇಫು. ಕೇಬಲ್ನ ಕ್ವಾಲಿಟಿ ಚೆನ್ನಾಗಿದೆ, ಮ್ಯಾಗ್ನೆಟಿಕ್ ಆಗಿ ನಿಮ್ಮ ಲ್ಯಾಪ್ಟಾಪ್ಗೆ ಅಂಟ್ಕೊಳ್ಳುತ್ತೆ. ಇನ್ನು ಡೈರೆಕ್ಟಾಗಿ ಈ ಮ್ಯಾಕ್ಬುಕ್ ಪ್ರೋ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ಡಿಸೈನ್ನಲ್ಲಿ ನಿಮ್ಗೆ ಅಂಥ ಬದಲಾವಣೆ ಏನೂ ಇಲ್ಲ ಆಯಿತಾ. ಮ್ಯಾಕ್ಬುಕ್ ಏರಿಗೆ ಕಂಪೇರ್ ಮಾಡಿಕೊಂಡ್ರೆ ಲಿಟ್ರಲಿ ಮ್ಯಾಕ್ಬುಕ್ ಏರ್ ಎಷ್ಟು ತಿನ್ನಾಗಿದೆ ಅಂತ ಅನಿಸುತ್ತೆ. ಕ್ರೇಜಿ ಗುರು. ತುಂಬ ಲೈಟ್ ವೇಟ್ ಇದೆ ಮ್ಯಾಕ್ಬುಕ್ ಆಬ್ವಿಯಸ್ಲಿ. ಪ್ರೋ ಅಷ್ಟೇ ಸಾಲಿಡ್ ಆಗಿದೆ. ಸ್ವಲ್ಪ ಆಬ್ವಿಯಸ್ಲಿ ಇದರೊಳಗೆ ಯಾವುದೇ ಫ್ಯಾನ್ ಎಲ್ಲ ನಿಮಗೆ ಇರೋದಿಲ್ಲ. ಸಾಲಿಡ್ ಬಿಲ್ಡ್ ಅಂತೀನಿ. ಅದರಲ್ಲೂ ಈ ಪರ್ಟಿಕ್ಯುಲರ್ ಕಲರ್ ಅಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಸೊ ಸಖತ್ ಸಾಲಿಡ್ ಆಗಿ ಕಾಣುತ್ತೆ. ಓಕೆ, ಫಸ್ಟು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಈ ಲ್ಯಾಪ್ಟಾಪ್ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಲೈಟ್ ವೆಯ್ಟ್ ಆಯಿತಾ. 1.55 kg ವೆಯ್ಟ್ ಇದೆ ಮತ್ತು ತುಂಬ ತಿನ್ನಾಗಿ ಸಹ ಇದೆ. 15.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಲ್ಯಾಪ್ಟಾಪು. ಇದು ಸದ್ಯಕ್ಕೆ 2 ಡಿಸ್ಪ್ಲೇ ಸೈಜಲ್ಲಿ ಬರುತ್ತೆ. ಒಂದು 14 ಇಂಚು, ಈ ಒಂದು ಲ್ಯಾಪ್ಟಾಪ್ 14 ಇಂಚು. ಇನ್ನೊಂದು 16 ಇಂಚಿನ ಲ್ಯಾಪ್ಟಾಪ್ ಕೂಡ ಬರುತ್ತೆ. 16 ಇಂಚಿಂದ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ. ಇನ್ನು ಈ ಒಂದು ಲ್ಯಾಪ್ಟಾಪ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ ಬಾಡಿಯಿಂದಾಗಿದೆ ಆಯಿತಾ. ಟೋಟಲ್ 2 ಡಿಫ್ರೆಂಟ್ ಕಲರ್ನಲ್ಲಿ ಅವೈಲೇಬಲ್ ಇದೆ. ಒಂದು ಸಿಲ್ವರು, ನಾರ್ಮಲಿ ಎಲ್ಲರೂ ಕೂಡ ಸಿಲ್ವರ್ ತೊಗೋತಾರೆ. ಈ ಒಂದು ಪರ್ಟಿಕ್ಯುಲರ್ ಕಲರು ಸ್ಪೇಸ್ ಬ್ಲ್ಯಾಕ್ ಆಯಿತಾ. ನನಗೆ ಈ ಬ್ಲ್ಯಾಕ್ ಪರ್ಸ್ನಲಿ ಇಷ್ಟ ಆಯಿತು. ಇನ್ನು ಕೀಬೋರ್ಡ್ ಮತ್ತು ಟ್ರ್ಯಾಕ್ ಪ್ಯಾಡಿಗೆ ಬಂತು ಅಂದರೆ ಸೊ ಇದರಲ್ಲಿ ಮ್ಯಾಜಿಕ್ ಕೀಬೋರ್ಡ್ ಸಿಗ್ತದೆ ವಿತ್ ಟಚ್ ID. ಸೊ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಹ ಇದೆ ಆಯಿತಾ. ಟ್ರ್ಯಾಕ್ ಪ್ಯಾಡ್ ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ. ಇದು ಪ್ರೆಷರ್ ಸೆನ್ಸಿಟಿವ್ ಟ್ರ್ಯಾಕ್ ಪ್ಯಾಡು, ಮಲ್ಟಿ ಟಚ್ಚು. ಕೆಲವು ಜನ ಈ ಒಂದು ಟ್ರ್ಯಾಕ್ ಪ್ಯಾಡ್ನ ವೇಯಿಂಗ್ ಮೆಷಿನ್ ರೀತಿ ಕೂಡ ಯೂಸ್ ಮಾಡ್ತಾರೆ ಆಯಿತಾ. ಸೊ ಇದ್ರ ಬಗ್ಗೆ ರೀಲ್ಸ್ಗಳೆಲ್ಲ ತುಂಬ ಬರ್ತಾ ಇರುತ್ತೆ. ಒಂದು ಪ್ರೋಗ್ರಾಮನ್ನು ಯೂಸ್ ಮಾಡಿ ಸೊ ಈ ಒಂದು ಟ್ರ್ಯಾಕ್ ಪ್ಯಾಡ್ನ ವೇಯಿಂಗ್ ಮೆಷಿನ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಬೋದು, ಪ್ರೆಷರ್ ಸೆನ್ಸಿಟಿವಿಟಿ ಇರೋದ್ರಿಂದ ಆಯಿತಾ. ಸೊ ಈ ಒಂದು ಕೀಬೋರ್ಡ್ನ ಕ್ವಾಲಿಟಿ ಮ್ಯಾಕ್ಬುಕ್ ಏರಲ್ಲೂ ಕೂಡ ಸಿಮಿಲರ್ ಆಗಿದೆ ಅಂತ ಅನ್ನಿಸ್ತು. ಅಂತ ಮೇಜರ್ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಮತ್ತು ನಮ್ಗೆ ಇದರಲ್ಲಿ ಆ್ಯಂಬಿಯೆಂಟ್ ಲೈಟ್ ಸೆನ್ಸಾರ್ ಸಹ ಇದೆ. ಸೊ ನಿಮ್ಮ ಸರೌಂಡಿಂಗಿನ ಲೈಟಿಗೆ ತಕ್ಕಂಗೆ ಡಿಸ್ಪ್ಲೇ ಮತ್ತು ಈ ಬ್ಯಾಕ್ ಲೈಟ್, ಕೀಬೋರ್ಡಲ್ಲಿರುವಂಥ ಬ್ಯಾಕ್ ಲೈಟ್ ಆಟೋಮೆಟಿಕ್ ಬೇಕಾದ್ರೆ ಅಡ್ಜಸ್ಟ್ ಆಗುತ್ತೆ. ನೀವು ಮ್ಯಾನ್ಯುಯಲಿ ಕೂಡ ಅದನ್ನು ಚೇಂಜ್ ಮಾಡ್ಕೊಬೋದು. ಜೊತೆಗೆ ಲ್ಯಾಪ್ಟಾಪಲ್ಲಿ ನಮಗೆ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಟೈಪ್ ಎ ಪೋರ್ಟ್ ಒಂದನ್ನು ಬಿಟ್ಟು ಇದರಲ್ಲಿ ಫುಲ್ ಸೈಜ್ HDMI ಪೋರ್ಟ್ ಇದೆ, 3 USB ಟೈಪ್ ಸಿ ಪೋರ್ಟ್ ಇದೆ. ಇದು ಥಂಡರ್ಬೋಲ್ಟ್ 4 ಸಪೋರ್ಟ್ ಮಾಡುತ್ತೆ ಮತ್ತು SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಸೊ ಡೈರೆಕ್ಟಾಗಿ ಕಾರ್ಡನ್ನು ಲ್ಯಾಪ್ಟಾಪ್ಗೆ ಹಾಕ್ಬೋದು. ಮತ್ತು ಮ್ಯಾಕ್ಸೇಫ್ ಚಾರ್ಜರ್ ಡಾಕ್ ನಮಗೆ ಸಿಗ್ತದೆ. ಆಮೇಲೆ ಹೆಡ್ಫೋನ್ ಜಾಕ್ ಸಹ ಇದೆ 3.5 mm ಇಂದು. ಸೊ ಅವಶ್ಯಕತೆ ಇರುವಂಥದ್ದೆಲ್ಲ ಕೊಟ್ಟಿದ್ದಾರೆ. ಇನ್ನು ಸ್ಪೀಕರ್ ನಮಗೆ ಟೋಟಲ್ 6 ಸ್ಪೀಕರ್ಗಳು ಸಿಗ್ತಾ ಇದೆ. ಸೊ ಸ್ಟೀರಿಯೋ ಸ್ಪೀಕರ್ ರೀತಿ ಇದು ಕೆಲಸವನ್ನು ಮಾಡುತ್ತೆ. ಡಾಲ್ಬಿ ಅಟ್ಮೋಸ್ ನಮಗೆ ಸಿಗ್ತಾ ಇದೆ. ಹೆಡ್ ಟ್ರ್ಯಾಕಿಂಗ್ ನಿಮಗೆ ಅವ್ರದ್ದು ಆಪಲ್ದು ಹೆಡ್ಫೋನ್ ಬರುತ್ತಲ್ವ, ಏರ್ಪಾಡ್ಸು, ಅದನ್ನು ಹಾಕ್ಕೊಂಡ್ರೆ ನಿಮಗೆ ಹೆಡ್ ಟ್ರ್ಯಾಕಿಂಗ್ ಸ್ಪೇಷಿಯಲ್ ಆಡಿಯೋ ಎಲ್ಲ ಸಪೋರ್ಟ್ ಮಾಡುತ್ತೆ.
ಮತ್ತು ಇದರಲ್ಲಿ ನಮಗೆ ಟೋಟಲ್ 3 ಮೈಕ್ರೋಫೋನ್ಗಳು ಸಿಗ್ತಾ ಇದೆ. ಸೊ ನಿಮಗೆ ಹೆಡ್ಫೋನ್ ಇಲ್ಲದೇನೂ ಕೂಡ ನೀವು ಮೀಟಿಂಗು ಕಾಲ್ಸ್ನಲ್ಲಿ ಆರಾಮಾಗಿ ನೀವು ಯೂಸ್ ಮಾಡ್ಕೊಬೋದು, ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ 12 ಮೆಗಾ ಪಿಕ್ಸೆಲ್ನ ಸೆಂಟ್ರಲ್ ಸ್ಟೇಜ್ ಕ್ಯಾಮ್ರಾ ಹಾಕಿದ್ದಾರೆ ಆಯಿತಾ. ಸೊ ಕ್ರೇಜಿ. ಸೊ ಮೊನ್ನೆ ಐಫೋನಲ್ಲಿ ಸೆಂಟ್ರಲ್ ಸ್ಟೇಜ್ ಕ್ಯಾಮ್ರಾ ಇತ್ತಲ್ವ, ಸೊ ಸಿಮಿಲರ್ ನಿಮ್ಗೆ ಇದರಲ್ಲೂ ಕೂಡ ಸಿಗುತ್ತೆ. ಇದು ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಲ್ ಅಂತ ಕೆಪಾಸಿಟಿ ಹೊಂದಿರುವಂಥ ಕ್ಯಾಮ್ರಾ. ಸೊ ಕ್ಯಾಮ್ರಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಡೈರೆಕ್ಟಾಗಿ ಲ್ಯಾಪ್ಟಾಪಿಂದು ಪರ್ಫಾರ್ಮೆನ್ಸಿಗೆ ಬರ್ತೀನಿ ಆಯಿತಾ. ಮೇನ್ ಮೋಸ್ಟ್ ಇಂಪಾರ್ಟೆಂಟು. ಸೊ ಈ ಲ್ಯಾಪ್ಟಾಪಲ್ಲಿ ನಮಗೆ ಆಪಲ್ದು ಹೊಸ M5 ಚಿಪ್ ಸಿಗ್ತಾ ಇದೆ. ಅದು ಬಿಟ್ಟರೆ ಬೇರೆ ಆಪ್ಷನ್ ಸಹ ಇದೆ. M4 Pro ಇರುವಂಥ ಚಿಪ್ಪನ್ನು ಕೂಡ ಪರ್ಚೇಸ್ ಮಾಡ್ಬೋದು, M4 Max ಇರುವಂಥ ಚಿಪ್ಪನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದ್ರ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಒಂದು M5 ಚಿಪ್ಪಲ್ಲಿ ಲೇಟೆಸ್ಟ್ ಚಿಪ್ ಆಯಿತಾ ಅವ್ರದ್ದು. ನಮಗೆ ಟೋಟಲ್ 10 CPU ಕೋರ್ಗಳು ಮತ್ತು 10 GPU ಕೋರ್ಗಳು ಸಿಗ್ತಾ ಇದೆ. ಸೊ ಈ CPU ಕೋರಲ್ಲಿ 4 ಪರ್ಫಾರ್ಮೆನ್ಸ್ ಕೋರ್ಗಳು ಮತ್ತು 6 ಎಫಿಷಿಯನ್ಸಿ ಕೋರ್ಗಳಿದೆ ಆಯಿತಾ. ಮತ್ತು ಪ್ರತಿಯೊಂದು GPU ಕೋರಲ್ಲೂ ಕೂಡ ನಮಗೆ ಇಂಡಿವಿಜುವಲ್ AI ಅಂತಲೇ ನ್ಯೂರಲ್ ಆಕ್ಸಿಲರೇಟರ್ನ ಹಾಕಿದ್ದಾರೆ. ಸೊ ಅದರಿಂದ AI ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತಂತೆ. ಮತ್ತು 16 ಕೋರ್ಗಳು ಏನೋ ನ್ಯೂರಲ್ ಎಂಜಿನ್ ಕೋರ್ಗಳೇನೋ ಇದೆಯಂತೆ ಒಟ್ಟಿನಲ್ಲಿ. ಸೊ ನಾವು ಇದರಲ್ಲಿ AI ಟೆಸ್ಟು, ಗೇಮಿಂಗ್ ಟೆಸ್ಟು ಪ್ರತಿಯೊಂದು ಟೆಸ್ಟ್ನ ಸಹ ಮಾಡಿದ್ದೇವೆ. ಸೊ ಒಂದೊಂದಾಗಿ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ತೀವಿ ಆಯಿತಾ. ಇನ್ ಡೆಪ್ತ್ ನಾನು ರಾಕೆಟ್ ಸೈನ್ಸ್ ರೀತಿ ಅವಶ್ಯಕತೆ ಇಲ್ಲದಿರೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗಲ್ಲ ಆಯಿತಾ. ಸೊ ಫಸ್ಟ್ ಆಫ್ ಆಲ್ ನಾವು ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಾವು ಆನ್ ಡಿವೈಸ್ AI ಕೂಡ ಟೆಸ್ಟ್ ಮಾಡೋದು. ಅಂದರೆ AI ಮಾಡೆಲ್ನ ನಾವು ಡಿವೈಸ್ಗೆ ಡೌನ್ಲೋಡ್ ಮಾಡಿಕೊಂಡು ಲೋಕಲ್ ವಿತೌಟ್ ಇಂಟರ್ನೆಟ್ ಲೋಕಲ್ ಆಗಿ ರನ್ ಮಾಡೋದು ಆಯಿತಾ. ಸೊ 1 ಬಿಲಿಯನ್ ಪ್ಯಾರಾಮೀಟರ್ ಇರುವಂಥ AI ಗಾಮಾ 3 AI ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ. ಅಲ್ಲ 1 ಬಿಲಿಯನ್ ತುಂಬ ಸ್ಮಾಲ್ ಅದು ಆಯಿತಾ. 4 ಬಿಲಿಯನ್ ಪ್ಯಾರಾಮೀಟರ್ ಇರುವಂಥದ್ದನ್ನು ಕೂಡ ಟ್ರೈ ಮಾಡೋದು, ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡ್ತು. ಆಮೇಲೆ ಡೀಪ್ ಸೀಕಿಂದು 8 ಬಿಲಿಯನ್ದು ಪ್ಯಾರಾಮೀಟರ್ ಬಂದಿದೆ, ಅದು ಕೂಡ ತುಂಬ ಫಾಸ್ಟಾಗಿ ವಿತ್ ಥಿಂಕಿಂಗ್ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡ್ತು. ಆಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಟ್ರೈ ಮಾಡೋಣ ಅಂದ್ಬಿಟ್ಟು 16 ಬಿಲಿಯನ್ದು 14 ಬಿಲಿಯನ್ದು ಒಂದು ಗಾಮಾ 3 ಟ್ರೈ ಮಾಡಿದ್ವು. ಅದು ಆ್ಯಕ್ಚುಲಿ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ ಆಯಿತಾ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಕನ್ನಡದಲ್ಲೂ ಕೂಡ ಅದು ಚೆನ್ನಾಗಿ ಉತ್ತರವನ್ನು ಕೊಡ್ತಾ ಇದೆ. ಇನ್ನೂ ಇದ್ರದ್ದು ಪೊಟೆನ್ಷಿಯಲ್ ಚೆಕ್ ಮಾಡೋಣ ಅಂದ್ಬಿಟ್ಟು GPT ಇದು OSS 20 ಬಿಲಿಯನ್ ಪ್ಯಾರಾಮೀಟರ್ ಟ್ರೈ ಮಾಡೋದು ತುಂಬ ಸ್ಲೋ ಇದೆ ಅದು. ಆಮೇಲೆ ಗಾಮಾ 3 27 ಬಿಲಿಯನ್ ಪ್ಯಾರಾಮೀಟರ್ದು ಕೂಡ ಟ್ರೈ ಮಾಡೋದು, ಅದು ಕೂಡ ಸ್ಲೋ ಆಯಿತು. ಅದಕ್ಕೆಲ್ಲ ಡೆಡಿಕೇಟೆಡ್ GPU ಬೇಕಾಗುತ್ತೆ ಆಯಿತಾ. ಸೊ ಒಟ್ಟಿನಲ್ಲಿ ನಿಮ್ಮ ಆನ್ ಡಿವೈಸ್ ಏನಾದ್ರು ಪ್ರೋಗ್ರಾಮರ್ಸ್ ಇದ್ದರೆ ಆನ್ ಡಿವೈಸ್ ಏನಾದ್ರು ರನ್ ಮಾಡಬೇಕು ಅಂತ ಅಂದರೆ ಅಪ್ ಟು ನಂಗೆ ಅನ್ನಿಸ್ದಂಗೆ ಒಂದು 14 ಬಿಲಿಯನ್ ಪ್ಯಾರಾಮೀಟರ್ ತನಕ ಆರಾಮಾಗಿ ನೀವು 14-15 ಬಿಲಿಯನ್ ಪ್ಯಾರಾಮೀಟರ್ ಕೂಡ ಆರಾಮಾಗಿ ರನ್ ಮಾಡಿ. ಅದೇ ಆ್ಯಕ್ಚುಲಿ ತುಂಬ ದೊಡ್ಡದು ಆಯಿತಾ. ಸೊ ಆರಾಮಾಗಿ ನೀವು ರನ್ ಮಾಡ್ಬೋದು ಲೋಕಲಾಗಿ ವಿತೌಟ್ ಚಾರ್ಜಿಂಗ್ ಪ್ಲಗ್ ಮಾಡ್ದಂಗೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಸಲ ನೀವು ವಿತೌಟ್ ಚಾರ್ಜರು ಕೂಡ ಈ ಲ್ಯಾಪ್ಟಾಪಿಂದ ಫುಲ್ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಬೋದು. ಮುಂಚೆ ಎಲ್ಲ ಫುಲ್ ಪವರಲ್ಲಿ ರನ್ ಆಗಬೇಕು ಅಂದರೆ ಚಾರ್ಜರ್ ಹಾಕಬೇಕಾಗಿತ್ತು. ಸೊ ಈ ಸಲ ಆ ರೀತಿ ಏನೂ ಅಲ್ಲ. ಮತ್ತು ನಾವಿದರಲ್ಲಿ ಸಿನಿಬೆಂಚ್ ಟೆಸ್ಟನ್ನು ಕೂಡ ಮಾಡಿದ್ವು. ಕಂಪ್ಯಾರಿಸನ್ಗೆ ನಾವು ನಮ್ಮ ಹತ್ರ ಇರುವಂಥ M4 MacBook Air, M4 Mac Mini ಮತ್ತು MacBook Air M2 ಕೂಡ ಕಂಪ್ಯಾರಿಸನ್ಗೆ ಎಷ್ಟೆಷ್ಟು ಸ್ಕೋರ್ ಬಂತು ಅಂತ ತೋರಿಸ್ತೀನಿ ಆಯಿತಾ. ಫಸ್ಟ್ ನಾವು M4 Mac Miniಯನ್ನು ನಾವು ಟ್ರೈ ಮಾಡಿದಾಗ ಆ್ಯಕ್ಚುಲಿ ಅದರಲ್ಲಿ GPU ಸ್ಕೋರು 3782 ಪಾಯಿಂಟ್ಸ್ ಬಂತು. ಸೊ ನಮ್ಮ ಹತ್ರ ಇರುವಂಥ Mac Mini 10 CPU ಕೋರು ಮತ್ತು 10 GPU ಕೋರ್ ಸೇಮ್ ಇದರಲ್ಲಿರೋ ಅಷ್ಟೇ CPU GPU ಕೋರ್, ಬಟ್ ಅದರಲ್ಲಿ ಕ್ಲಾಕ್ ಸ್ಪೀಡ್ ಸ್ವಲ್ಪ ಕಡಿಮೆ ಇದು ಕಂಪೇರ್ ಮಾಡಿಕೊಂಡ್ರೆ. ಸೊ ಅದರಲ್ಲಿ ನಮಗೆ ಹೇಳಿದ್ನಲ್ಲ 3782 GPU ಸ್ಕೋರ್ ಬಂತು. CPU ಸಿಂಗಲ್ ಕೋರ್ ಮಲ್ಟಿ ಸ್ಕೋರ್ ಪಾಯಿಂಟ್ಸನ್ನು ನಿಮಗೆ ತೋರಿಸ್ತು. ಒಳ್ಳೆ ಸ್ಕೋರೇ ಮ್ಯಾಕ್ ಮಿನಿದು. ಅದೇ MacBook Air ಮ್ಯಾಕ್ ಮಿನಿಗಿಂತ ಸೇಮ್ ಪ್ರೊಸೆಸರ್ ಆದರೂ ಕೂಡ ಮ್ಯಾಕ್ ಮಿನಿ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸನ್ನು ಮಾಡ್ತು. MacBook Air M4 GPU ಸ್ಕೋರ್ ಸ್ವಲ್ಪ ಕಡಿಮೆ. ಏನಕ್ಕೆ ಅಂದರೆ ಈ MacBook Aiರಲ್ಲಿ ಬರೀ 8-9 GPU ಕೋರ್ ಇರೋದು ಆಯಿತು, ಸ್ವಲ್ಪ ಕಡಿಮೆ ಮ್ಯಾಕ್ ಮಿನಿಗಿಂತ. ಆಮೇಲೆ CPU ಪರ್ಫಾರ್ಮೆನ್ಸು ಮಲ್ಟಿ ಕೋರ್ ಮತ್ತು ಸಿಂಗಲ್ ಕೋರ್ ಎರಡೂ ಕೂಡ ಒಂದು ಸ್ವಲ್ಪ ಕಡಿಮೆನೇ ಬಂತು. ನೆಕ್ಸ್ಟು M2 ಕೂಡ ಚೆಕ್ ಮಾಡಿದ್ವಿ. M2ನಲ್ಲಿ ನಮ್ಮದು ಬರೀ 8 GB ರ್ಯಾಮ್ ಇರೋದ್ರಿಂದ GPU ಟೆಸ್ಟನ್ನು ಮಾಡೋದಕ್ಕಾಗಲಿಲ್ಲ. ಮಲ್ಟಿ ಕೋರ್ ಸಿಂಗಲ್ ಕೋರ್ ಎರಡದನ್ನು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆಮೇಲೆ ನೆಕ್ಸ್ಟ್ ಫೈನಲಿ ಈ
ಮ್ಯಾಕ್ಬುಕ್ ಪ್ರೋ ಸ್ಕೋರ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಲ್ಲದನ್ನು ಕೂಡ ಕಂಪೇರ್ ಮಾಡ್ಕೊಳ್ಳಿ ಈಗ. ಸೊ ಎಲ್ಲದನ್ನು ಒಂದೇ ಗ್ರಾಫಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಮಲ್ಟಿಕೋರ್ ನಮಗೆ 1069 ಬಂತು, ಸಿಂಗಲ್ ಕೋರು 199 ಬಂತು, ಮತ್ತು ಜಿ ಪಿ ಯು ಸ್ಕೋರ್ 5640 ಬಂತು ಆಯಿತಾ. ಸೊ ಮ್ಯಾಕ್ಬುಕ್ ಏರಿಂದ ಮ್ಯಾಕ್ ಮಿನಿಂದನೂ ಕೂಡ ತುಂಬ ಆಬ್ವಿಯಸ್ಲಿ ಒಳ್ಳೆ ಅಪ್ಗ್ರೇಡೆ. ನಂಗೆ ಅನ್ನಿಸ್ತಂಗೆ ಒಂದು 15-20% ಬೆಟರ್ ಪರ್ಫಾರ್ಮೆನ್ಸ್ ನಮಗೆ ಈ ಒಂದು M5 ಸಿಗುತ್ತೆ. ಇನ್ನು ಫ್ಯೂಚರ್ನಲ್ಲಿ M5 ಪ್ರೋ ಪ್ರೊಸೆಸರು ಮ್ಯಾಕ್ಸ್ ಕೂಡ ಬರ್ಬೋದೇನೋ, ಅದು ಯಾವಾಗ ಬರುತ್ತೋ ಇನ್ನೂ ಕನ್ಫರ್ಮ್ ಇಲ್ಲ. ಒಟ್ಟಿನಲ್ಲಿ ಸದ್ಯಕ್ಕೆ M5 ಮಾತ್ರ ಲಾಂಚ್ ಆಗಿರೋದು ಪ್ರೊಸೆಸರ್ನಲ್ಲಿ. ಇನ್ನು ಯೂಸ್ ಕೇಸಸ್ಸಿಗೆ ಬಂತು ಅಂತ ಅಂದರೆ ನಾವು ಈ ಲ್ಯಾಪ್ಟಾಪಲ್ಲಿ ಪ್ರೀಮಿಯರ್ ಪ್ರೋನ ಕೂಡ ಟ್ರೈ ಮಾಡಿದ್ವು. ರೆಂಡರಿಂಗು, ಪ್ಲೇಬ್ಯಾಕು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿದ್ವು. 7 ಲೇಯರ್ಸಿಂದ ಎಡಿಟಿಂಗು 4K 50 FPS. ಸೊ ನಾವು ನಾರ್ಮಲ್ ಟೆಕ್ ನ್ಯೂಸ್ ಮಾಡ್ತೀವಲ್ವ, ಅದನ್ನು ಇದಕ್ಕೆ ಹಾಕಿದ್ವು. 8 ನಿಮಿಷ 7 ಸೆಕೆಂಡ್ ಇರುವಂಥ ವೀಡಿಯೋ ಆಯಿತಾ. ಸೊ ಇದು ನಾವು ಮಾಡಬೇಕಾದ್ರೆ ಪ್ಲೇಬ್ಯಾಕೆಲ್ಲ ತುಂಬ ಸ್ಮೂತಾಗಿ ಬಂತು, ಹೆವಿ ಅಂದರೆ ಹೆವಿ ಸ್ಮೂತಾಗಿ ಬಂತು. ಟೋಟಲ್ ರೆಂಡರ್ ಆಗೋದಕ್ಕೆ ಇದು ತೊಗೊಂಡಂಥ ಟೈಮು ಕೇವಲ 7 ನಿಮಿಷ 48 ಸೆಕೆಂಡು ಆಯಿತಾ. ಸೊ ಕ್ರೇಜಿ. 4K 50 FPS ವಿಡಿಯೋ ಅದು 7 ಇರುವಂಥದ್ದು ಇಷ್ಟು ಬೇಗ ರೆಂಡರ್ ಆಗಿದೆ ಅಂದರೆ ಸೂಪರ್ ವಿಷಯನೇ. ಅದರಲ್ಲೂ ಪ್ಲೇಬ್ಯಾಕ್ ಮಚ್ ಬೆಟರ್ ಇದೆ ಆಯಿತಾ, ಮಚ್ ಬೆಟರ್ ಇದೆ. ಮತ್ತು ನಾವು ಫೋಟೋಶಾಪಲ್ಲಿ AI ಜನ್ರೇಷನ್ನ ಕೂಡ ಚೆಕ್ ಮಾಡಿದ್ವು. ಅದು ಆಬ್ವಿಯಸ್ಲಿ ಕ್ಲೌಡಲ್ಲಾಗುತ್ತೆ, ಬಟ್ ಸ್ಟಿಲ್ ಅದನ್ನು ಹ್ಯಾಂಡಲ್ನ ತುಂಬ ಚೆನ್ನಾಗಿ ಮಾಡ್ತಾ ಇದೆ. ಸೊ ಆನ್ ಡಿವೈಸ್ ನೀವು AI ಕೂಡ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಇವ್ರದ್ದೇ ಈ ಸಲ ಏನು ಆಪಲ್ ಇಂಟೆಲಿಜೆನ್ಸ್ ಇದೆ, ಸೊ ಅದನ್ನು ಈ ಸಲ ಎನೇಬಲ್ ಮಾಡಿದ್ದಾರೆ ಆಯಿತಾ, ಅದಕ್ಕೆ ಆಮೇಲೆ ಬರ್ತೀನಿ. ಸೊ ಆನ್ ಡಿವೈಸ್ AI ಕೂಡ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾಯಿದೆ. ಸೊ ಕೆಲವೊಂದು ಶಾರ್ಟ್ಕಟ್ಸ್ನ ನೀವು AI ಮುಖಾಂತರ ಕ್ರಿಯೇಟ್ ಮಾಡಿಕೊಂಡ್ರೆ ಲಿಟ್ರಲ್ ಲಿಮಿಟ್ಲೆಸ್ ಅಪ್ಲಿಕೇಶನ್ ಅದರಿಂದ, ಈ ಶಾರ್ಟ್ಕಟ್ಸಿಂದ. ಅದನ್ನು ಕೂಡ ಆಮೇಲೆ ನಿಮಗೆ ಹೇಳ್ತೀನಿ. ಗೇಮಿಂಗ್ ಟೆಸ್ಟ್ನ ಸಹ ನಾವು ಇದರಲ್ಲಿ ಮಾಡಿದ್ವು. ಫಸ್ಟ್ ಆಫ್ ಆಲ್ ಈ ಮ್ಯಾಕಿಗೆ ತುಂಬ ಗೇಮ್ಗಳು ಸಪೋರ್ಟ್ ಇಲ್ಲ. ಮೊನ್ನೆ ಸೈಬರ್ ಪಂಕ್ ಗೇಮನ್ನು ಇದಕ್ಕೆ ತೊಗೊಂಬಂದಿದ್ದಾರೆ. ಅದಕ್ಕೆ 60 FPS ಮ್ಯಾಕ್ಸ್ ಕ್ಯಾಪ್ ಮಾಡಿದರೆ ಆಯಿತು. ಅದನ್ನು ಪೋರ್ಟ್ ಮಾಡಿರೋದು ಈ ಒಂದು ಮ್ಯಾಕಿಗೆ. ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. RTX ಇದರಲ್ಲಿ ರೇಟ್ ಟ್ರೇಸಿಂಗ್ ಇದೆ ಆಯಿತಾ. ಸೊ ರೇಟ್ ಟ್ರೇಸಿಂಗ್ ಸೂಪರಾಗಿ ಕೆಲಸ ಮಾಡುತ್ತೆ. ಸೊ ಆ್ಯಕ್ಚುಲಿ ನಾನು ಇದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಲ್ಯಾಪ್ಟಾಪ್ಗೆ ಅದನ್ನು ಇನ್ಸ್ಟಾಲ್ ಮಾಡಿಲ್ಲ, ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕು. 4,000 ಬಡ್ಜೆಟ್ ತುಂಬ ಜಾಸ್ತಿ ಆಯಿತು. ಸೊ ಮೊನ್ನೆ ಈ ಆಪಲ್ದು ಬ್ರೀಫಿಂಗ್ ಹೋಗಿದ್ದಾಗ ನಾನು ಈ ಸೈಬರ್ ಪಂಕ್ ಗೇಮನ್ನು ಆ್ಯಕ್ಚುಲಿ ಜಾಸ್ಟಿಕ್ ಕನೆಕ್ಟ್ ಮಾಡ್ಕೊಂಡು ಆಡಿದೆ. ಆ್ಯಕ್ಚುಲಿ ಹೆವಿ ಸ್ಮೂತಾಗಿ, ಸ್ವಲ್ಪ ಆಗಿಲ್ಲ, ಹೆವಿ ಸ್ಮೂತಾಗಿ ಕಾನ್ಸ್ಟೆಂಟ್ 60 FPS ನನಗೆ ಸಿಗ್ತಾಯಿತ್ತು. ಚೆನ್ನಾಗಿ ಪೋರ್ಟ್ ಮಾಡಿದ್ದಾರೆ. ಸೊ ನಾವು ಈ ಒಂದು ಲ್ಯಾಪ್ಟಾಪಲ್ಲಿ ಕೆಲವೊಂದು ಫ್ರೀ ಆಗಿರುವಂಥ ಗೇಮ್ ಇನ್ಸ್ಟಾಲ್ ಮಾಡಿದ್ವು. ರೆಸಿಡೆಂಟ್ ಎವಿಲ್ಲು. ಸೊ ಅದು ತುಂಬ ಹಳೆ ಗೇಮ್ ಆಬ್ವಿಯಸ್ಲಿ. ಸೊ ಮೀಡಿಯಮ್ ಸೆಟ್ಟಿಂಗಲ್ಲಿ ನಮಗೆ 112 FPS ಸಿಕ್ತು, ಹೈ ಸೆಟ್ಟಿಂಗಲ್ಲಿ 60 FPS ಸಿಕ್ತು. ಹೈ ಸೆಟ್ಟಿಂಗಲ್ಲಿ ಆಬ್ವಿಯಸ್ಲಿ ಕ್ಯಾಪ್ ಆಗಿರುತ್ತೆ 60 ಇದಕ್ಕೆ. ಆ್ಯಶ್ಫಾಲ್ಟ್ ಲೆಜೆಂಡ್, ಸೊ ಕಾರ್ ರೇಸ್ ಗೇಮು. ಸೊ ಇದನ್ನು ಕೂಡ ಟ್ರೈ ಮಾಡೋದು. ಮೀಡಿಯಮ್ ಸೆಟ್ಟಿಂಗಲ್ಲಿ 60 ಫ್ಲ್ಯಾಟ್ ಸಿಗ್ತಾಯಿತ್ತು, ಹೈ ಸೆಟ್ಟಿಂಗಲ್ಲಿ 55 FPS ಆರಾಮಾಗಿ ಆಡ್ಕೊಬೋದು ಆಯಿತಾ. ಇವನ್ ಸೈಬರ್ ಪಂಕ್ ಕೂಡ ತುಂಬ ಆರಾಮಾಗಿ ರನ್ ಆಗುತ್ತೆ. ಸೊ ಗೇಮಿಂಗನ್ನು ಸಪೋರ್ಟ್ ಇರುವಂಥ ಗೇಮ್ಸ್ಗಳು ನೀವು ಆರಾಮಾಗಿ ಆಡ್ಕೊಬೋದು. ಸೊ ಇನ್ನು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಒಂದು ಲ್ಯಾಪ್ಟಾಪಲ್ಲಿ ನಮಗೆ ವೇರಿಯಂಟ್ ಅಪ್ ಟು 32 GB ರ್ಯಾಮ್ ತನಕನೂ ಇದೆ. ನನ್ನ ಹತ್ರ ಇರುವಂಥ 16 GB ರ್ಯಾಮ್ ವೇರಿಯಂಟು, 24 GB ಕೂಡ ನಿಮಗೆ ಸಿಗುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಅಪ್ಗ್ರೇಡ್ ಮಾಡೋದಕ್ಕಾಗಲ್ಲ ಆಯಿತಾ. ಸಾರ್ಟರ್ ಆಗಿರುತ್ತೆ, ಅಪ್ಗ್ರೇಡ್ ಮಾಡೋದಕ್ಕಾಗಲ್ಲ. ಬೇರೆ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಸ್ಟೋರೇಜ್ ವೇರಿಯಂಟು ನಿಮಗೆ ಅಪ್ ಟು 4 TB ತನಕನೂ ಕೂಡ ಅವೈಲಬಲ್ ಇದೆ. 512 GB ಶುರುವಾಗುತ್ತೆ. 1 TB 2 TB 4 TB ಸಹ ಇದೆ. ಈ ಸಲ ಆ್ಯಕ್ಚುಲಿ ರೀಡ್ ಮತ್ತು ರೈಟ್ ಸ್ಪೀಡನ್ನು ತುಂಬ ಇಂಪ್ರೂವ್ ಮಾಡಿದ್ದಾರೆ ಆಯಿತಾ. ನನ್ನ ಹತ್ರ ಇದ್ದಂಥ ಮ್ಯಾಕ್ಬುಕ್ ಏರ್ದು ರೀಡ್ ರೈಟ್ ಸ್ಪೀಡು 2.5 ಮ್ಯಾಕ್ಸಿಮಮ್ 3000 MB/s ಸಿಗುತ್ತೆ ಆಯಿತಾ. ಮ್ಯಾಕ್ ಮಿನಿಯಲ್ಲೂ ಕೂಡ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಡಿಮೆನೇ. ಬಟ್ ಇದರಲ್ಲಿ ನಮಗೆ ರೀಡು ರೈಟು 6000 MB/s ಜಾಸ್ತಿ ಸಿಗ್ತಾ ಇದೆ ಆಯಿತಾ. 6000 ಅಂದರೆ 6 GB/s. ಕ್ರೇಜಿ ಮಾತ್ರ ಅದು. ಹೆವಿ ರೀಡ್ ರೈಟ್ ಇರೋದ್ರಿಂದ ತುಂಬ ಫಾಸ್ಟಾಗಿ ನಿಮಗೆ ಅಪ್ಲಿಕೇಶನ್ಗಳು ಲೋಡ್ ಆಗುತ್ತೆ. ಏನಾದರೂ AI ಟಾಸ್ಕನ್ನು ಮಾಡ್ತಾ ತುಂಬ ಫಾಸ್ಟಾಗಿ ಲೋಡ್ ಆಗುತ್ತೆ ಪ್ರತಿಯೊಂದು ಕೂಡ. ಸೊ ಸೂಪರ್ ವಿಷಯ, ಹೆವಿ ಇಂಪ್ರೂವ್ಮೆಂಟ್ ಆಗಿದೆ ಆಯಿತಾ. ಫುಲ್ ಬಿಗ್ಗೆಸ್ಟ್ ಅಪ್ಗ್ರೇಡ್ ಅಂತೀನಿ ಈ ಒಂದು ರೀಡು ಮತ್ತು ರೈಟ್ ಸ್ಪೀಡು. ಸ್ಟೋರೇಜ್ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಡಿಸ್ಪ್ಲೇ ಫೈನಲಿ. ಸೊ ನಿಮಗೆ ಡಿಸ್ಪ್ಲೇನಲ್ಲಿ 2 ರೀತಿ ಬರುತ್ತೆ ಆಯಿತಾ. ಪರ್ಚೇಸ್ ಮಾಡಬೇಕಾದ್ರೆ ನಿಮಗೆ ನ್ಯಾನೋ ಟೆಕ್ಸ್ಚರ್ ಡಿಸ್ಪ್ಲೇ ಬೇಕಾ ಬೇಡವಾ ಅಂತ ಒಂದು ಆಪ್ಷನ್ ಕೇಳುತ್ತೆ. ಸೊ ಅದನ್ನು ನೀವು ಚೂಸ್ ಮಾಡ್ಕೊ, ಎಕ್ಸ್ಟ್ರಾ ದುಡ್ಡು ಕೊಟ್ಟು ನ್ಯಾನೋ ಟೆಕ್ಸ್ಚರ್ ಡಿಸ್ಪ್ಲೇನ ಪರ್ಚೇಸ್ ಮಾಡ್ಬೋದು. ಸೊ ಈ ನ್ಯಾನೋ ಟೆಕ್ಸ್ಚರ್ ಡಿಸ್ಪ್ಲೇನಪ್ಪ ಅಂದರೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್. ನೀವು ನೋಡ್ಬೋದಾಯ್ತು, ಆ್ಯಕ್ಚುಲಿ ಹಿಂದ್ಗಡೆ ಲೈಟ್ ಇದ್ದರೆ ನಿಮಗೆ ರಿಫ್ಲೆಕ್ಟ್ ಆಗೋಲ್ಲ.
ಬಿಸಿಲಲ್ಲಿ ಹೊರಗಡೆ ಕೂತ್ಕೊಂಡು ಏನಾದ್ರು ಯೂಸ್ ಮಾಡ್ತೀರಾ ಅಂದರೆ ಹೆವಿ ಯೂಸ್ ಆಗುತ್ತೆ. ಸೊ ಅದು ತುಂಬ ಯೂಸ್ ಆಗುವಂಥ ಫೀಚರು. ಇತ್ತೀಚೆಗೆ ಸ್ಮಾರ್ಟ್ಫೋನ್ಲು ಕೂಡ ಅದನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇದು 14 ಇಂಚಿನ ಲಿಕ್ವಿಡ್ ರೆಟಿನಾ XDR ಡಿಸ್ಪ್ಲೇ ಆಯಿತಾ. ಸೊ ಇದು ಒಂದು ರೀತಿ ಕ್ವಾಡ್ HD+ ರೆಸೊಲ್ಯೂಷನ್ ಅನ್ನಬಹುದೇನೋ. ಒಟ್ಟಿಗೆ ರೆಸೊಲ್ಯೂಷನ್ ಪಿಕ್ಸೆಲ್ ಡೆನ್ಸಿಟಿ ತುಂಬ ಜಾಸ್ತಿ ಇದೆ, ತುಂಬ ಬ್ರೈಟಾಗಿ ಸಹ ಇದೆ. 1600 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ ನಮ್ಗೆ ಇದರಲ್ಲಿ ಸಿಗುತ್ತೆ. ಪ್ರೊಮೋಷನ್ ಟೆಕ್ನಾಲಜಿಯನ್ನು ಅವ್ರು ಯೂಸ್ ಮಾಡಿದ್ದಾರೆ. ಸೊ ಅಡಾಪ್ಟಿವ್ ರಿಫ್ರೆಶ್ ರೇಟ್ ಅಂದರೆ ಎಕ್ಸ್ಟ್ರಾ ಫ್ರೇಮ್ಸನ್ನು ಆ್ಯಡ್ ಮಾಡೋ ರೀತಿ ಡಿಸ್ಪ್ಲೇ ಆಯಿತಾ. ಸೊ ಅಪ್ ಟು 120 ಹರ್ಟ್ಸ್ ರೀತಿ ಫೀಲ್ ಆಗುತ್ತೆ, ಬಟ್ ಇದು ಆ್ಯಕ್ಚುಲಿ 60 ಹರ್ಟ್ಸ್ನ ಡಿಸ್ಪ್ಲೇನೇ. 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ವೈಡ್ P3 ಕಲರ್ ಗಾರ್ಮೆಂಟ್ಸನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಟ್ರೂ ಟೋನ್ ಟೆಕ್ನಾಲಜಿ ಅಂತಾರೆ, ಅಂದರೆ ನ್ಯಾಚುರಲ್ ಕಲರ್ ರೀತಿ ಡಿಸ್ಪ್ಲೇನಲ್ಲಿ ನಮಗೆ ಕಾಣುತ್ತೆ ಅಂತಾರೆ. ಸೊ ಆ್ಯಕ್ಚುಲಿ ನಮಗೆ ಮ್ಯಾಕ್ಬುಕ್ ಏರಿ ಕಂಪೇರ್ ಮಾಡಿಕೊಂಡ್ರೆ ಡಿಸ್ಪ್ಲೇ ಕ್ವಾಲಿಟಿಯಲ್ಲಿ ತುಂಬ ಸಿಮಿಲರ್ ಇದೆ, ಪಿಕ್ಚರ್ ಕ್ವಾಲಿಟಿಯಲ್ಲಿ. ಬಟ್ ರೆಸೊಲ್ಯೂಷನ್ ಪಿಕ್ಸೆಲ್ ಡೆನ್ಸಿಟಿ ಇದರಲ್ಲಿ ಮಚ್ ಬೆಟರ್ ಇದೆ. ಮತ್ತು ಇದರಲ್ಲಿ ನಮಗೆ ಆ್ಯಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಇರೋದ್ರಿಂದ ಇನ್ನೂ ಎಕ್ಸ್ಪೀರಿಯನ್ಸ್ ಬಿಸಿಲಲ್ಲಿ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು OSಗೆ ಬಂತು ಅಂದರೆ ರೀಸೆಂಟಾಗಿ ಬಂದಂಥ MacOS 26 ಆಯಿತಾ. ಸೊ ಇದರಲ್ಲಿ ನಮ್ಮ ಸ್ಮಾರ್ಟ್ಫೋನ್ ರೀತಿಯಲ್ಲೇ ಲಿಕ್ವಿಡ್ ಗ್ಲಾಸ್ ಡಿಸೈನ್ನ ತೊಗೊಂಬಂದಿದ್ದಾರೆ. ಸೊ ಕೆಲವೊಂದು ಕಡೆ ನಿಮಗೆ ಟ್ರಾನ್ಸ್ಪರೆಂಟ್ ರೀತಿ ಕಾಣುತ್ತೆ. ಅದು ಬಿಟ್ಟರೆ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಆ ಟ್ರಾನ್ಸ್ಪರೆನ್ಸಿನೇ ಮೇಜರ್ ಅನ್ನಿಸ್ತು. ಮತ್ತು ಏನು ಆ್ಯಪ್ಸ್ ಇರುತ್ತಲ್ವ, ಸೊ ಇದು ಫುಲ್ ಸ್ಕ್ರೀನ್ ಬರ್ತಾಯಿತ್ತು, ಈಗ ಒಂದು ರೀತಿ ಇಷ್ಟರಲ್ಲಿ ಮಾತ್ರ ಬರುತ್ತೆ, ದೊಡ್ಡ ಸ್ಕ್ರೀನಲ್ಲಿ ಬರೋದಿಲ್ಲ. ಅದೊಂದು ಚೇಂಜು. ಮತ್ತು ಎಲ್ಲ ಕಡೆ ಟ್ರಾನ್ಸ್ಪರೆಂಟ್ ಡಿಸೈನ್ನ ಹಾಕಿದ್ದಾರೆ. ನೆಕ್ಸ್ಟು ಆಪಲ್ ಇಂಟೆಲಿಜೆನ್ಸ್ ಫೈನಲಿ ನಮ್ಮ ಭಾರತದ ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಅವೈಲಬಲ್ ಇದೆ, ನಮ್ಮ ದೇಶಕ್ಕೆ ಅವೈಲಬಲ್ ಇದೆ. ಆಲ್ಮೋಸ್ಟ್ ಎಲ್ಲ AI ಫೀಚರ್ಗಳು ಕೂಡ ಈಗ ನಮ್ಮ ದೇಶದಲ್ಲಿ ಈ ಲ್ಯಾಪ್ಟಾಪಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ರೈಟಿಂಗ್ ಟೂಲ್ಸ್ಗಳಾಗಿರ್ಬೋದು, ಪ್ಲೇಗ್ರೌಂಡು ಮತ್ತು ನಿಮಗೆ ಶಾರ್ಟ್ಕಟ್ಸ್ ಅಂತೂ ಕ್ರೇಜಿ. ಅದೊಂಥರ ಗೊತ್ತಿಲ್ಲ, ತುಂಬ ಜನ ಯೂಸ್ ಮಾಡಲ್ಲ, ಬಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದರದ್ದು ಅಪ್ಲಿಕೇಶನ್ಸು ಲಿಮಿಟ್ಲೆಸ್ ಅನ್ಬೋದು ಆಯಿತಾ. ಹೆಂಗೆ ಬೇಕಂಗೆ ಅದನ್ನು ಯೂಸ್ ಮಾಡ್ಕೊಬೋದು. ಅದೊಂದು ರೀತಿ AI ಏಜೆಂಟ್ ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಬೇಕಾದ್ರೆ ಅನ್ನಬಹುದು. ಕ್ರೇಜಿ ಫೀಚರ್ ಅದು ಶಾರ್ಟ್ಕಟ್ಸ್ ಮಾತ್ರ. ಅದ್ರ ಒಳಗಡೆ ನಿಮಗೆ ChatGPT ಇಂಟಿಗ್ರೇಷನು ಇದೆ ಮತ್ತು ಆಪಲ್ ಇಂಟೆಲಿಜೆನ್ಸ್ ಕೂಡ ಇದೆ ಆಯಿತಾ. ಸೊ ಫುಲ್ ಆಟೋಮೇಷನ್ ಮಾಡಿಬಿಟ್ರೆ ನೀವು ಒಂದು ಫೈಲ್ ಒಳಗಿರುವಂಥ ನೇಮ್ಸನ್ನು ಕಾಪಿ ಮಾಡ್ಕೊಂಡು ಇನ್ನೊಂದು ಏನಾರ ಚೇಂಜ್ ಮಾಡುವಂಥದ್ದೆಲ್ಲ ಮಾಡ್ಬೋದು ಆಯಿತಾ. ನಿಮ್ಮ PCಯಲ್ಲಿರುವಂಥ ನಿಮ್ಮ ಲ್ಯಾಪ್ಟಾಪಿಗೆ ಕೆಲವೊಂದು ಫೋಟೋಸನ್ನು ಕಾಪಿ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ ಆಯಿತಾ. ಯೂಸ್ ಮಾಡಿಕೊಂಡು ಆ ಶಾರ್ಟ್ಕಟ್ಸ್ನಲ್ಲಿ ನೀವು ಶಾರ್ಟ್ಕಟ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರೊಳಗಡೆ ನೀವು ಆ ಇಮೇಜಸ್ಗಳನ್ನ ಸಾರ್ಟ್ ಮಾಡ್ಬೋದು. ಫೋಲ್ಡರ್ನ ಕ್ರಿಯೇಟ್ ಮಾಡಿ ಅದರೊಳಗೆ ಎನಿಮಲ್ ಫೋಟೋ ಇದ್ದರೆ ಎನಿಮಲ್ಸ್ದೆಲ್ಲದು ಒಂದು ಫೋಲ್ಡ್ರಿಗೆ ಹೋಗುತ್ತೆ ಆಟೋಮೆಟಿಕ್ಕಾಗಿ ಆಯಿತಾ. ಮನುಷ್ಯರದೆಲ್ಲ ಒಂದು ಕಡೆ ಹೋಗುತ್ತೆ. ಸೊ ಆ ಥರ ಆರ್ಗನೈಸ್ ಎಲ್ಲ ಮಾಡ್ಬೋದು, ಆಟೋಮೇಷನ್ ಮಾಡ್ಬೋದು ಆಯಿತಾ. ಕ್ರೇಜಿ ಫೀಚರ್ ಮಾತ್ರ ಅದು. ನೆಕ್ಸ್ಟ್ ಸ್ಪಾಟ್ಲೈಟ್ ಸರ್ಚನ್ನು ಇನ್ನೂ ಇಂಪ್ರೂವ್ ಮಾಡಿದ್ದಾರೆ. ಗ್ಲೋಬಲ್ ಸರ್ಚ್ ರೀತಿ ಕೆಲಸವನ್ನು ಮಾಡುತ್ತಿಲ್ಲೇ ಅದಕ್ಕೆ ಡೈರೆಕ್ಟ್ ಶಾರ್ಟ್ಕಟನ್ನು ಕೊಟ್ಟಿದ್ದಾರೆ. ಸೊ ನಿಮ್ಮ PC ಲ್ಯಾಪ್ಟಾಪಲ್ಲಿರುವಂಥ ಫೋಟೋಸು ಮತ್ತು ಏನೇ ಇದ್ದರೂ ಶಾರ್ಟ್ಕಟ್ಸು ಪ್ರತಿಯೊಂದು ಕೂಡ ನಿಮ್ಗೆ ಗ್ಲೋಬಲ್ ಸರ್ಚಲ್ಲಿ ಸಿಕ್ಬಿಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅದು. ನೆಕ್ಸ್ಟು ನಿಮಗೆ ಕಸ್ಟಮೈಸೇಷನು, ಪರ್ಸ್ನಲೈಸೇಷನ್ ಎಲ್ಲ ಈ ಸಲ ಅಡಿಷ್ನಲಾಗಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಫೋಲ್ಡರ್ ಕಲರ್ನ ಚೇಂಜ್ ಮಾಡುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಗಿದೆ. ಅದನ್ನು ಬಿಟ್ಟರೆ ಬ್ಯಾಟ್ರಿ ಪರ್ಫಾರ್ಮೆನ್ಸು M4ಗಿಂತ ಈ ಒಂದು ಪರ್ಟಿಕ್ಯುಲರ್ M5 ಸ್ವಲ್ಪ ಇನ್ನೂ ಎಫಿಷಿಯೆಂಟ್ ಅಂತೆ. ಸೊ ಅದನ್ನು ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಆಬ್ವಿಯಸ್ಲಿ. ಮತ್ತು ಪ್ರೈವೇಸಿಯನ್ನು ಕೂಡ ಇಂಪ್ರೂವ್ ಮಾಡಿದ್ದಾರಂತೆ. ಸೊ ಇನ್ ಕೇಸ್ ನೀವು AI ಟಾಸ್ಕನ್ನು ಯೂಸ್ ಮಾಡ್ತೀರಾ ಅಂದರೆ ಮೋಸ್ಟ್ ಆಫ್ ದ ಟಾಸ್ಕು ಲೋಕಲಿ ನಿಮ್ಮ ಡಿವೈಸ್ ಒಳಗಡೆ ರನ್ ಆಗೋ ರೀತಿ ಮಾಡಿದ್ದಾರಂತೆ. ಒಳ್ಳೆಯ ವಿಷಯ. ಸೊ ಒಟ್ಟಿನಲ್ಲಿ OS ಚೆನ್ನಾಗಿದೆ, ತುಂಬ ಸ್ಮೂತಾಗಿದೆ. ನೀವು ಕಂಪೇರ್ ಮಾಡೋದಕ್ಕೆ ಹೋದರೆ ವಿಂಡೋಸ್ ಲ್ಯಾಪ್ಟಾಪನ್ನು ನಾವು 5-6 ವರ್ಷ ಯೂಸ್ ಮಾಡೋದು ತುಂಬ ಕಷ್ಟ. ಬಟ್ ಏನು ಮ್ಯಾಕ್ ಇರುತ್ತೆ ನಾವು ಆರಾಮಾಗಿ 5, 6, 7 ವರ್ಷ ಬೇಕಾದ್ರೆ ಯೂಸ್ ಮಾಡ್ಬೋದು. ನಾನು ಪರ್ಸ್ನಲಿ 2017ರಿಂದ ಈ ವರ್ಷದ ತನಕ ನಂದು ಹಳೇ ಮ್ಯಾಕ್ಬುಕ್ ಏರ್ನ 8 ವರ್ಷ ಯೂಸ್ ಮಾಡಿದ್ದೀನಿ. ನಾನು 7-8 ವರ್ಷ ಯೂಸ್ ಮಾಡಿದ್ದೀನಿ. ಕ್ರೇಜಿ, ಅಷ್ಟು ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಆಯಿತಾ. ಸೊ ಹಂಗೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ Wi-Fi 6E ಇದೆ ಮತ್ತು ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಹೆಡ್ಫೋನ್ಸ್ನೆಲ್ಲ ತುಂಬ ಸೀಮ್ಲೆಸ್ ಆಗಿ ಕನೆಕ್ಟ್ ಮಾಡ್ಕೊಬೋದು. ಆಪಲ್ ಅಲ್ಲ ಅಂದರೂ ಬೇರೆ ಬ್ರ್ಯಾಂಡಿಂದ ಹೆಡ್ಫೋನ್ಸನ್ನು ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಏರ್ ಡ್ರಾಪ್ ಅಂತೂ ಸೀಮ್ಲೆಸ್ ಆಗಿ ಫೈಲ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಸೂಪರ್. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಲ್ಯಾಪ್ಟಾಪಲ್ಲಿ 72.4 ವ್ಯಾಟ್ ಎಂದು ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಇದೆ.
ಬಾಕ್ಸ್ ಒಳಗೆ 70 ವ್ಯಾಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಬೇಕು ಅಂದರೆ ಇನ್ನೂ ಜಾಸ್ತಿ ವ್ಯಾಟಿನ ಚಾರ್ಜರ್ನ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು. 90 ವ್ಯಾಟ್ ತನಕ ನಿಮಗೆ ಚಾರ್ಜರು ಸಿಗುತ್ತೆ. ಮ್ಯಾಕ್ಸೇಫ್ ಆಯಿತಾ, ಸೊ ಸೂಪರ್ ಯೂಸ್ಫುಲ್ ಕೇಬಲ್ಲು. ಇನ್ ಕೇಸ್ ಯಾರು ಕೇಬಲ್ನ ಒದ್ಬಿಟ್ರು ಜಸ್ಟ್ ಕಿತ್ಕೊಂಡು ಹೋಗುತ್ತೆ, ಲ್ಯಾಪ್ಟಾಪ್ ಅದ್ರ ಜೊತೆಗೆ ಹೋಗಲ್ಲ. ಹೆವಿ ಫೀಚರ್ ಮ್ಯಾಕ್ಸೇಫು. ಇನ್ನೂ ಅವ್ರು ಹೇಳೋ ಪ್ರಕಾರ ನೀವು ವಿಡಿಯೋ ಸ್ಟ್ರೀಮ್ ಏನಾರು ಮಾಡ್ತಾಯಿದ್ದೀರಾ ಅಂದರೆ ವಿಡಿಯೋ ಕನ್ಸ್ಯೂಮ್ ಮಾಡ್ತಾಯಿದ್ದೀರಾ ಅಂದರೆ ಅಪ್ ಟು 24 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ನ ಕೊಡುತ್ತೆ. ಬಟ್ ಡಿಪೆಂಡ್ಸ್ ಆಯಿತಾ, ಬ್ಯಾಟ್ರಿ ಬ್ಯಾಕಪ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದಿಷ್ಟು ಈ ಲ್ಯಾಪ್ಟಾಪಿಂದು ಕೆಲವೊಂದು ಮೈನ್ ಫೀಚರ್. ಯಾರಿಗಾಗಾದರೆ ಈ ಒಂದು ಲ್ಯಾಪ್ಟಾಪ್, ನಾನು ಅಂತೀನಿ ನಿಮ್ಮ ಹತ್ರ ದುಡ್ಡಿದ್ರೆ ಸ್ಟೂಡೆಂಟ್ಸ್ಗಳು ಕೂಡ ಆರಾಮಾಗಿ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡೋದು. ಸ್ಟೂಡೆಂಟ್ಸ್ಗಳಿಗೂ ಸಹ ಚೆನ್ನಾಗಿದೆ ಆಯಿತಾ. ಒಂದು 6-7 ವರ್ಷ ನಂಗೆ ಅನ್ನಿಸ್ದಂಗೆ ಆರಾಮಾಗಿ ಒಂದು ಲ್ಯಾಪ್ಟಾಪನ್ನು ಯೂಸ್ ಮಾಡ್ಬೋದು ನಿಮ್ಮ ಹತ್ರ ದುಡ್ಡಿದ್ರೆ ಸ್ಟೂಡೆಂಟ್ಸ್ಗಳಿಗೆ ಆಯಿತಾ. ಸೊ ಇದು M5 ಅನ್ನುವಂಥದ್ದು ಮ್ಯಾಕ್ಬುಕ್ ಪ್ರೋನಲ್ಲಿ ಒಂದು ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ ಆಯಿತಾ. ಅಂದರೆ ಮ್ಯಾಕ್ಬುಕ್ ಪ್ರೋನಲ್ಲಿ ಎಂಟ್ರಿ ಲೆವೆಲ್ಲು ಇನ್ನೂ ಬರುತ್ತೆ ಹೇಳಿದ್ನಲ್ಲ. ಈಗ ಸದ್ಯಕ್ಕೆ ಇದಕ್ಕಿಂತ ಎಕ್ಸ್ಪೆನ್ಸಿವ್ ಪ್ರೋ ವೇರಿಯಂಟ್ ಕೂಡ ಸಿಗುತ್ತೆ ನಿಮಗೆ, M4 ಮ್ಯಾಕ್ಸಿಂದೆಲ್ಲ ಸಿಗುತ್ತೆ ಆಯಿತಾ. ಸೊ ನೆಕ್ಸ್ಟ್ M5 ಮ್ಯಾಕ್ಸು ಪ್ರೋನು ಕೂಡ ಬರಬಹುದು ಆಯಿತಾ. ಸೊ ಸದ್ಯಕ್ಕೆ ಎಂಟ್ರಿ ಲೆವೆಲ್ಲು, ಸ್ಟೂಡೆಂಟ್ಸ್ಗಳು ಕೂಡ ದುಡ್ಡಿದ್ರೆ ಒಂದು ಆಪ್ಷನ್ ಇಟ್ಕೊಬೋದು. ವರ್ಕಿಂಗ್ ಪ್ರೊಫೆಷ್ನಲ್ಗಳಿಗೆ ಹೇಳಿ ಮಾಡಿಸಿದ ರೀತಿ ಇದೆ. ಸೊ ಆರಾಮಾಗಿ ಆನ್ ದ ಗೋ ನೀವು ಕ್ರಿಯೇಟರ್ ಆಗಿದ್ದೀರಾ ಅಂದರೆ ಎಡಿಟಿಂಗಿಗೆ ಪ್ರತಿಯೊಂದಕ್ಕೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಮ್ಯಾಕ್ಬುಕ್ ಏರ್ನಲ್ಲಿ ನಿಮಗೆ ಎಡಿಟಿಂಗ್ ಎಲ್ಲ ಮಾಡ್ಬೋದು, ಬಟ್ ಅದಕ್ಕೊಂದು ಲಿಮಿಟ್ ಇದೆ ಆಯಿತಾ. ಸೊ ನಾವು ಮಲ್ಟಿಪಲ್ ಲೇಯರ್ಸ್ ಹಾಕ್ಕೊಂಡು ಹೋದರೆ ಅದು ಕೂಡ ಸ್ವಲ್ಪ ಕಷ್ಟಪಡುತ್ತೆ. ಬಟ್ ಇದರಲ್ಲಿ ನಂಗೆ ಅನ್ನಿಸ್ದಂಗೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ, ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಹೋಗುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ನೀವು ಕ್ರಿಯೇಟರ್ ಆಗಿದ್ದರೆ ಅಥವಾ ವರ್ಕಿಂಗ್ ಪ್ರೊಫೆಷ್ನಲ್ ಆಗಿದ್ದರೆ ಹೇಳಿ ಮಾಡಿಸಿದ ರೀತಿಯಲ್ಲಿದೆ, ಸೂಪರಾಗಿದೆ. AI ಎಲ್ಲ ಆನ್ ಡಿವೈಸ್ ತುಂಬ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಸ್ಟೂಡೆಂಟ್ಸ್ ಆಗಿದ್ದರೆ ಅಂಥವ್ರು ಕೂಡ ದುಡ್ಡಿದ್ರೆ ನೀವು ಆರಾಮಾಗಿ ಒಂದು ಆಪ್ಷನಾಗಿ ಇಟ್ಕೋಬೋದು. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ, ಮ್ಯಾಕ್ಬುಕ್ ಪ್ರೋ M5 ಮ್ಯಾಕ್ಬುಕ್ ಪ್ರೋನ ಬಗ್ಗೆ. ನನಗಂತೂ ಖುಷಿ ಆಯ್ತಪ್ಪ, ಆಪಲ್ನವ್ರು ಕಳಿಸಿದ್ರು. ಸೊ ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ. ನಿಮಗೆ ಏನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.